ಈಗ ಬೆಳಗಾವಿ ಸ್ಟೋರಿ ಕಡೆ ಗಮನ ಹರಿಸೋಣ. ಬೆಳಗಾವಿಯಲ್ಲಿ ಲವ್ ಮ್ಯಾರೇಜ್ ದೋಖಾ ಪ್ರಕರಣ ಆಗಿದೆ. ಫೇಸ್ಬುಕ್ನಲ್ಲಿ ಲವ್ ಆಗುತ್ತೆ, ಒಂದೇ ವರ್ಷಕ್ಕೆ ಮದುವೆ ಆಗುತ್ತೆ, ಆಮೇಲೆ ದೋಖಾ ಮಾಡ್ತಾನೆ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವಿಸ್ಟ್ ಇದೆ. ನಂಬಿಸಿ ಕೈ ಕೊಟ್ಟಂತೆ ಪತಿ. ಹೀಗಾಗಿ ಈಗ ಪತಿ ಅಂಡ್ ಫ್ಯಾಮಿಲಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೈ ಕೊಟ್ಟ ಯೋಧನ ವಿರುದ್ಧ ಸಮರ ಸಾರಿರೋದು ಸಂತ್ರಸ್ತ ಪತ್ನಿ. ನೋಡಿ, ಈಕೆಗೆ ಮಾತ್ರ ಅಲ್ಲ, ಒಂದಲ್ಲ ಎರಡಲ್ಲ, 11ಕ್ಕೂ ಹೆಚ್ಚು ಯುವತಿಯರಿಗೆ ಹಿಂಗೇ ಮೋಸ ಮಾಡಿದನಂತೆ. ಸಾಮಾಜಿಕ ಹೋರಾಟಗಾರ್ತಿ ಪ್ರಮೋದ ಹಜಾರೆ ಕಂಪ್ಲೇಂಟ್ ಕೊಟ್ಟಿರೋದು ಅವರ ನೇತೃತ್ವದಲ್ಲಿ. ಬೆಳಗಾವಿ ತಾಲೂಕಿನ ಬಿಜಗರ್ಣಿ ಗ್ರಾಮದ ಅಕ್ಷಯ್ ನಲವಾಡೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದು ಫೇಸ್ಬುಕ್ನಲ್ಲಿ ಲವ್ ಆಗಿದ್ದು, ಪರಿಚಯವಾಗಿದ್ದು, ಆಮೇಲೆ ಮದುವೆ ಮಾಡಿಕೊಂಡಿದ್ದು, ತದನಂತರ ನಂಬಿಸಿ ಮೋಸ ಮಾಡಿದಂತಹ ಕಹಾನಿ. ಮೋಸ ಹೋದ ಸಂತ್ರಸ್ತ ಈಕೆಯೇ, ಮೋಸ ಮಾಡಿದವನು ಈತನೇ. 2019ರಲ್ಲಿ ಫೇಸ್ಬುಕ್ನಲ್ಲಿ ಪರಿಚಯ ಆಗುತ್ತೆ, 2020ರಲ್ಲಿ ಮದುವೆ ಆಗುತ್ತೆ. ಬಹಳ ಬೇಗ ಮದುವೆ ಆಗಿಬಿಡ್ತಾನೆ. ಮೇನಾಗಿ ಆತ ಎಷ್ಟರ ಮಟ್ಟಿಗೆ ನಂಬಿಸಿದಾನೆ ಅನ್ನೋದು ಮುಖ್ಯ. ಆಗಿ 19ರಲ್ಲಿ ಪರಿಚಯ ಆಗುತ್ತೆ, ಫೇಸ್ಬುಕ್ನಲ್ಲಿ 20ಕ್ಕೆ ಮದುವೆ ಅಂತಂದರೆ ಅದೆಷ್ಟು ಚಾಲಾಕಿ ಇರಬೇಡ, ಜೊತೆಗೆ ಹೆಂಗೆ ನಂಬಿಸಿರ್ಬೇಡ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಬಟ್ ಗೊತ್ತಿಲ್ಲ, ಒಳಗೊಳಗೆ ಈ ಇನ್ನೇನೇನೋ ಸಮಸ್ಯೆ ಆಗಿದೆಯೋ ಗೊತ್ತಿಲ್ಲ. ಆಯಿತಾ, 2020ರಲ್ಲಿ ಮದುವೆ ಆಗ್ತಾನೆ. ಮದುವೆ ಆದಮೇಲೆ ಅಕ್ಷಯ್ ಮತ್ತೊಂದು ಮದುವೆಗೆ ಸಿಗ್ದಾನ ಆಗ್ತಾನಂತೆ. ಅದು ಪತ್ನಿಗೆ ಹೆಂಗೋ ಗೊತ್ತಾಗ್ಬಿಡುತ್ತೆ, ಈ ಸಂತ್ರಸ್ತೆ ಪತ್ನಿಗೆ. ಕಂಪ್ಲೇಂಟ್ ಕೊಡ್ತಾಳೆ. ಕಂಪ್ಲೇಂಟ್ ಕೊಡೋ ಆ ಗ್ಯಾಪ್ನಲ್ಲಿ ಗೊತ್ತಾಗುತ್ತೆ, ನನಗೆ ಮಾತ್ರ ಅಲ್ಲ, ಇದೇ ರೀತಿ ಇನ್ನೂ 11 ಜನ ಯುವತಿಯರಿಗೆ ಮೋಸ ಮಾಡಿದಾನೀತ ಅಂತ. ಮೋಸ ಮಾಡಿದವನ ಹೆಸರು ಅಕ್ಷಯ ಅಂತ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಸಂತ್ರಸ್ತ ಮಹಿಳೆ ಪ್ರಮೋದ ಹಜಾರೆ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ಲೈವ್ನಲ್ಲಿ ಜಾನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಹೆಂಗ್ ಪರಿಚಯ ಆದ್ರು ಈ ಅಕ್ಷಯ್ ಅನ್ನೋರು, ಜೊತೆಗೆ ಹೆಂಗ್ ಮೋಸ ಹೋದ್ರಿ ನೀವು ಅಂತ? ಸರ್, ನಾನು 2019ರಲ್ಲಿ ನಾನು ಸೋಷಿಯಲ್ ವರ್ಕ್ ನಲ್ಲಿ ತುಂಬಾ ಆಕ್ಟಿವ್ ಸರ್. ವುಮನ್ ರೈಟ್ಸ್ ಬಗ್ಗೆ ನಾನು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತೀನಿ. ಆ ಹೊತ್ತಿನಲ್ಲಿ ಫೇಸ್ಬುಕ್ ನಲ್ಲಿ ನಾನು ಎಲ್ಲ ಪೋಸ್ಟ್ ಇರ್ತಾವೆ ಸರ್. ನಾನು ಏನೇನು ಆಕ್ಟಿವಿಟೀಸ್ ಮಾಡ್ತಾ ಇರ್ತೀನಿ ಅದನ್ನ ಪೋಸ್ಟ್ ಹಾಕ್ತಾ ಇರ್ತೀನಿ. ಅದನ್ನ ನೋಡಿ ಅವನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ. ನಾನು ನಾರ್ಮಲ್ ಆಗಿ ಅಕ್ಸೆಪ್ಟ್ ಮಾಡಿದ್ದೀನಿ ಸರ್. ಅದನ್ನ ಎಕ್ಸೆಪ್ಟ್ ಮಾಡ್ಬಿಟ್ಟು ನಂಗೆ ನಿಮ್ಮ ಕೆಲಸ ತುಂಬಾ ಇಷ್ಟ, ನೀವು ತುಂಬಾ ಚೆನ್ನಾಗಿ ಡೈನಾಮಿಕ್ ಆಗಿ ಕೆಲಸ ಪ್ರಮೋದ ಮೇಡಮ್, ಅದೊಂದು ಸ್ವಲ್ಪ ಮೈಕ್ ಒಂದು ಸ್ವಲ್ಪ ದೂರ ಇಟ್ಕೊಳ್ಳಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಿದೆ. ಹಾ, ಈಗ ಹೇಳಿ. ನನ್ನ ಕೆಲಸ ತುಂಬಾ ಇಷ್ಟ ಅಂತ ನನ್ನ ಜೊತೆ ಫ್ರೆಂಡ್ಶಿಪ್ ಕಳ್ಸ್ಕೊತಾನೆ ಸರ್. ಆ ತಿಂಗಳ ನಂತರ ತಾನಾಗೆ ಮ್ಯಾರೇಜ್ ಪ್ರಪೋಸಲ್ ಕೊಡ್ತಾನೆ ಸರ್. ಅವನು, ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ, ಮ್ಯಾರೇಜ್ ಆಗ್ತೀನಿ ಅಂತ ಪ್ರಪೋಸಲ್ ಕೊಟ್ಟಾಗ ನಾನು ರಿಜೆಕ್ಟ್ ಮಾಡ್ತೀನಿ ಸರ್. ಯಾಕಂದ್ರೆ ಅವನು ನನ್ನಿಂದ 14 ವರ್ಷ ಚಿಕ್ಕವನು. ನಮ್ಮ ಸೊಸೈಟಿನಲ್ಲಿ ಇದನ್ನ ಅಷ್ಟು ಬ್ರಾಡ್ ಮೈಂಡೆಡ್ ಅಕ್ಸೆಪ್ಟ್ ಮಾಡಲ್ಲ. ಇದು ಸರಿ ಅಲ್ಲ, ಇದು ಬೇಡ ಅಂತ ನಾನು ಅವನ್ನ ಟೋಟಲಿ ಅವಾಯ್ಡ್ ಮಾಡಿದ್ದೆ ಸರ್. ನಾನು ಅವಾಯ್ಡ್ ಮಾಡಿದಾಗ ತಾನಾಗೆ ಲೀವ್ಗೆ ಸೂಟಿಗೆ ಬಂದಾಗ ಸರ್, ನನ್ನ ಆಫೀಸ್ಗೆ ಬಂದು ಕಾಲ್ ಬಿತ್ಕೊಂಡು ನನ್ನ ಫಾಲೋ ಮಾಡೋದು ಹಿಂಗೆಲ್ಲ ತುಂಬಾ ಕಾಡಿಸ್ತಾನೆ ಸರ್. ನಂಗೆ, ನಾನ್ ನಿಮ್ಮನ್ನೇ ಮದ್ವೆ ಆಗೋದು, ಇನ್ ಕೇಸ್ ನೀವು ಮದ್ವೆ ಆಗದೆ ಇದ್ರೆ ನಮ್ ಯೂನಿಟ್ಗೆ ನಾನು ಹೋಗಿ ಅಲ್ಲೇ ನಾನು ಸಾಯ್ತೀನಿ, ನಿಮ್ ಹೆಸರು ಬರ್ದಿಟ್ಟು ಸಾಯ್ತೀನಿ ಅಂತ ಹಿಂಗೆಲ್ಲ ತುಂಬಾ ಕಾಡಿಸ್ತಾನೆ ಸರ್ ಅವ್ನು ನಂಗೆ. ಅವಾಗೆ ನಾನು ಆಯ್ತು, ನೀನ್ ನಿಮ್ಮ ಮನೆಯವ್ರಿಗೆ ಮೊದಲು ತಿಳಿಸು ಅಂದಾಗ ನಾನು ಅವ್ರನ್ನ ಒಪ್ಸ್ಕೋತೀನಿ, ಎಲ್ಲ ತಿಳ್ಸ್ಕೊತೀನಿ. ಆದ್ರೆ ನಿಮ್ ಮನೆಯವರು ನಿಮ್ಗೆ ಬೇರೆದವ್ರ ಜೊತೆ ಮದ್ವೆ ಮಾಡ್ಕೊಡ್ಬಾರ್ದು ಅಂತ, ಅದಕ್ಕೆ ನಾನು ಅರ್ಜೆಂಟ್ ಆಗಿ ಮದ್ವೆ ಆಗ್ಲೇಬೇಕು ಈಗ ಅಂತ ಮದ್ವೆ ಆಗ್ತಾನೆ ಸರ್ ನನ್ ಜೊತೆ 2020ನಲ್ಲಿ. ಆಮೇಲೆ 1 ತಿಂಗಳ ಒಳಗಡೆನೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡ್ತೇನೋ ಅಂತಾನೆ ಹೇಳ್ತಾನೆ ಸರ್. ಆದ್ರೆ ಅವ್ನಿಗೆ ಇಮಿಡಿಯೇಟ್ ಯೂನಿಟ್ ನಿಂದ ಕಾಲ್ ಬಂದ ತಕ್ಷಣ ಅವನು ತಮ್ಮ ಯೂನಿಟ್ ಗೆ ರಿಟರ್ನ್ ಹೋಗ್ತಾನೆ ಸರ್. ಆದ್ರೆ ಫೆಬ್ರವರಿ 2012 ಗೆ ಸರ್ ಅವ್ರ ಫಾದರ್ ಡೆತ್ ಆಗ್ತಾರೆ ಸರ್. ಅವ್ನು ಬಂದ ತಕ್ಷಣ ಸರ್ ನಾನು ಹೇಳ್ತೀನಿ ರಿಜಿಸ್ಟ್ರೇಷನ್ ಇವಾಗ್ಲಾದ್ರೂ ಮಾಡಂತ. ಈಗ ನಮ್ ತಂದೆ ತೀರ್ಕೊಂಡಿದ್ದಾರೆ, ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲ್ಸಕ್ಕೆ ನಂಗೆ ಕಾಲಾವಕಾಶ ಬೇಕು ಅಂತ ಹೇಳ್ತಾನೆ ಸರ್. 4 ತಿಂಗಳು ಅವಾಗ ಅಲ್ಲಿ ಇರ್ತಾನೆ ಸರ್. ಅವನು ನನ್ ಜೊತೆ ಬರುದು ಹೋಗುದು ಮಾಡ್ತಾ ಇರ್ತಾನೆ. ಆ ಹೊತ್ನಲ್ಲಿ ನಂಗೆ ಪ್ರೆಗ್ನೆನ್ಸಿ ನಿಲ್ಲುತ್ತೆ ಸರ್. ಪ್ರೆಗ್ನೆನ್ಸಿ ನಿಲ್ಲಿದಾಗ ನೋಡಿ, ನಂಗೆ ಪ್ರೆಗ್ನೆನ್ಸಿ ನಿಂತಿದೆ, ನೀನ್ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡ್ಲೇಬೇಕು, ಇದು ತುಂಬಾ ದೊಡ್ಡ ವಿಷಯ ಆಗುತ್ತೆ ಅಂತ ಹೇಳಿದಾಗ, ಇಲ್ಲ ನಾನು ಇವಾಗ ನಂಗೆ ತಿಳ್ಸಕ್ ಆಗಲ್ಲ, ಮತ್ತೆ ಪ್ರೆಗ್ನೆನ್ಸಿ ನಂಗೆ ಇವಾಗ್ಲೇ ಈಗ ಬೇಡ, ನೀನು ಟ್ಯಾಬ್ಲೆಟ್ ತಗೊಳ್ಳೇಬೇಕು. ಇನ್ ಕೇಸ್ ನೀನ್ ಟ್ಯಾಬ್ಲೆಟ್ ತಗೊಂಡ್ ಅಬೌಟ್ ಮಾಡದೇ ಇದ್ರೆ ನಾನು ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗಲ್ಲ, ಆಮೇಲೆ ನಿನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ ಸರ್. ಫೋರ್ಸಬಲಿ ಆ ಪ್ರೆಗ್ನೆನ್ಸಿ ಅಬೌಟ್ ಮಾಡಿಸ್ತಾನೆ ಸರ್. 3 ಮಂತ್ ಪ್ರೆಗ್ನೆನ್ಸಿ. ಹಾಸ್ಪಿಟಲ್ಗೂ ಕೂಡ ಒಯ್ಯಲ್ಲ ಸರ್. ಅವ್ನ ಫ್ರೆಂಡ್ ಒಬ್ಬ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಇದ್ದಾನೆ ಹಲ್ಗಾ ಊರಿಂದ, ಅವನಿಂದ ಟ್ಯಾಬ್ಲೆಟ್ಸ್ ತಗೊಂಡ್ ಬಂದು ನನ್ಗೆ ಮೆಡಿಕಲ್ ಟರ್ಮಿನೇಷನ್ ಮನೆಯಲ್ಲೇ ಮಾಡಿಸಿ 15 ದಿನ ಬ್ಲೀಡಿಂಗ್ ನಲ್ಲಿ ಹಂಗೆ ಬಿದ್ದಿರ್ತೀನಿ ಸರ್ ನಾನು ಮನೆಯಲ್ಲಿ.
ಅಷ್ಟು ಸ್ವಲ್ಪ ದಿವಸ ಒಳಗಡೆನೆ ಅವ್ನ ಫೋನ್ ನಿಂದ ಸರ್ ನಂಗೆ ಒಂದ್ 5-6 ಹುಡುಗಿಯರ ಫೋನ್ ಚಾಟಿಂಗ್ಸ್ ಕಾಲ್ಸ್ ಎಲ್ಲ ಸಿಗ್ತವೆ ಸರ್. ಯಾರು ಅಕ್ಷಯ್ ಮೊಬೈಲ್ ಅಲ್ಲೇ ಸಿಗೋದಾ ಅದು? ಹಾ ಸರ್ 2021 ನಲ್ಲೇನೆ ಸಿಗ್ಬಿಡ್ತವೆ ಸರ್ ನಂಗೆ ಅದು. ಹಾ ಓಕೆ. ನಾನು ಅವ್ನಿಗೆ ನೇರವಾಗಿ ಪ್ರಶ್ನೆ ಮಾಡಿದಾಗ ಇಲ್ಲೂ ನಮ್ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾನೆ. ಆದ್ರೆ ನಾನು ಅವನು ವೆಬ್ ಕ್ಯಾಮ್ ನಿಂದ ಅವ್ನ ಫೋನ್ ಹ್ಯಾಕ್ ಮಾಡಿದಾಗ ಎಲ್ಲ ವಲ್ಗರ್ ಚಾಟಿಂಗ್ಸ್ ಇತ್ತು ಸರ್ ಹುಡುಗಿಯರ ಜೊತೆ. ಅವ್ರಿಗೂ ಕೂಡ ನೀನ್ ನನ್ನ ಹೆಂಡತಿ ನಾನು ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತಾನೆ ಚಾಟಿಂಗ್ ಮಾಡಿದ್ದು ರೆಕಾರ್ಡ್ಸ್ ಇದೆ ಸರ್ ನನ್ನ ಹತ್ರ. ಇದು ನಿಮ್ಗೆ ಗೊತ್ತಾಗಿದ್ದು ಯಾವಾಗ? 2021ರಲ್ಲೇನಾ? ಹೌದು ಸರ್ 2021 ಗೊತ್ತಾಗಿದೆ ಸರ್ ನಂಗೆ ಇದು. ಓಕೆ. ಆಮೇಲೆ ಅಕ್ಸೆಪ್ಟ್ ಮಾಡ್ತಾನೆ ಸರ್, ಹೌದು ನನ್ನಿಂದ ತಪ್ಪಾಗಿದೆ, ಇನ್ ಮುಂದೆ ನಾನು ಸುಧಾರಿಸ್ಕೊಂಡು ಚೆನ್ನಾಗಿರ್ತೀನಿ, ಇದನ್ನೆಲ್ಲ ಮರ್ತ್ಬಿಡು, ನಾವು ಚೆನ್ನಾಗಿರೋಣ ಅಂತ ಹೇಳ್ತಾನೆ ಸರ್. ಹಸ್ಬೆಂಡ್ ಇರೋದ್ರಿಂದ ನಾನು ಒಂದ್ ಚಾನ್ಸ್ ಕೊಡ್ಬೇಕು ಅಂತ ಕೊಡ್ತೀನಿ ಸರ್. ಅದಾದ್ರೂ ನಮ್ಗೆ ಅವ್ನ ಮೇಲೆ ನಂಬಿಕೆ ಇರ್ಲಿಲ್ಲ ಸರ್. ಆದ್ರೂ ನಾನು ನನಗೆ ಗಂಡ ಇದ್ದಾನೆ ಅಂತ ಕ್ಷಮಾ ಮಾಡ್ಕೊಂಡು ಅವನು ಕಂಟಿನ್ಯೂ ಮಾಡ್ಕೊಂತಾನೆ ಹೋಗ್ತಾ ಇದ್ದೆ ಸರ್. ಆದ್ರೆ 2023 ನಲ್ಲಿ ಮತ್ತೆ 4 ಹುಡುಗಿಯರ್ ಚಾಟಿಂಗ್ ಸಿಗ್ತವೆ ಸರ್ ನನಗೆ. ಓಕೆ, ಅಂದ್ರೆ ಅಲ್ಲಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ನಿಂತಿಲ್ಲ ಇವನ ಆಟ ಅಂತ ಅಂದ್ಬಿಟ್ಟು ನೀವು ಕಂಪ್ಲೇಂಟ್ ಕೊಡಕ್ ಮುಂದಾಗ್ತೀರಿ. ಹಾ ಸರ್, ಆಮೇಲೆ 2023 ನಲ್ಲಿ ಏನ್ ಮಾಡ್ತೀನಿ ಸರ್, ನಾನು ಇವ್ನು ಸುಧಾರ್ಸಲ್ಲ ಅಂತ ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಸರ್. ನಾನು ಹೋಗಿ ಹಿಮಾಚಲ್ ಪ್ರದೇಶ್ ಸೋಲನ್ ನಲ್ಲಿ ಹೋಗಿ ವಾಸಿಸ್ತೀನಿ ಸರ್. ನನ್ ಫೋನ್ ಮನೆಯಲ್ಲೇ ಬಿಟ್ಬಿಟ್ಟು ಅವ್ನ ಹತ್ರ ಇದ್ದಿದ್ದು ಒಂದ್ ಸ್ಪೇರ್ ಫೋನ್ ತಗೊಂಡ್ಬಿಟ್ಟು ಅವ್ನ್ ಗೊತ್ತಿಲ್ದಂಗೆ ಅದನ್ನ ಓಡೋಗ್ಬಿಡ್ತೀನಿ ಸರ್ ಮನೆಯಿಂದ. ಈಗ ಎಲ್ಲಿದ್ದಾರೆ ಈಗ ಅಕ್ಷಯ್ ಅವರು? ಕಂಪ್ಲೇಂಟ್ ಕೊಟ್ಟಿದ್ದೀರಲ್ವಾ, ಎಲ್ಲಿದ್ದಾರೆ ಈಗ ಅಕ್ಷಯ್ ಅವರು? ಎಲ್ಲಿದ್ದಾರೆ ಸರ್ ಈಗ ಅವ್ರೀಗ ಲೀವ್ ಮೇಲೆ ಬೆಲ್ಗಾಮ್ಗೆ ಬಂದಿದ್ದಾರೆ ಸರ್ ಈಗ. ಓಕೆ ಓಕೆ. ಪೊಲೀಸರು ಏನ್ ಹೇಳ್ತಿದ್ದಾರೆ ಈಗ ಕಂಪ್ಲೇಂಟ್ ಕೊಟ್ಮೇಲೆ? ಪೊಲೀಸರು ಎಲ್ಲ ಇದು ಪ್ರೊಸೆಸ್ ಮಾಡ್ತಾ ಇದ್ದಾರೆ ಸರ್. ಆದ್ರೆ ಅವನು 1 ಇಲ್ಲ 4 ಇಲ್ಲ ಪ್ರತಿ ದಿನ ಒಂದೊಂದ್ ಸಿಮ್ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾನೆ ಸರ್. ಪೊಲೀಸರಿಗೆ ತೊಂದರೆ ಆಗ್ತಾ ಇದೆ ಅವ್ನಿಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಸರ್. ಅವ್ರ ಮನೆಯವರು ಅವ್ನಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಮುಚ್ಚಿಟ್ಟಿದ್ದಾರೆ ಸರ್ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಸರ್. ಆಮೇಲೆ 11 ಹುಡುಗಿಯರಲ್ಲಿ 7 ಹುಡುಗಿಯರು ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್. ಅವರು ಮೆಸೇಜ್ ಹಾಕ್ತಾ ಇದ್ದಾರೆ ಡೈಲಿ, ನನ್ಗೆ ದಯವಿಟ್ಟು ನಮ್ ಜೊತೆನೂ ಮೋಸ ಆಗಿದೆ, ನೀವು ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಆದ್ರೆ ನಮ್ಮ ಮನೆಯವ್ರಿಗೆ. ಓಕೆ, ನೋಡೋಣ. ಯಾಕೆಂದ್ರೆ ಈಗ FIR ಆಗಿದೆ, ನೀವು ಹೇಳಿದ್ರಿ 7 ಜನ ಮೋಸ ಹೋದ ಯುವತಿಯರು ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ. ಅದನ್ನು ಕೂಡ ನೀವು ಪೊಲೀಸರಿಗೆ ತಿಳಿಸಿದಿರಿ. ಪೊಲೀಸರು ತನಿಖೆ ಮಾಡಿ ಯಾವ ರೀತಿ ನಿಮಗೆ ನ್ಯಾಯ ಕೊಡ್ಸೋಕ್ಕಾಗತ್ತೆ ನೋಡೋಣ ಏನಾಗುತ್ತೆ ಅಂತ ನಾವು ಕೂಡ ಫಾಲೋ ಅಪ್ ಅಲ್ಲಿ ಇರ್ತೀವಿ. ಥ್ಯಾಂಕ್ ಯು ಪ್ರಮೋದ್ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು.